ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಹೆಚ್ಚಾಗಿದೆ. ಕಾಶ್ಮೀರದಲ್ಲಿ ಭಾರತೀಯ ಸೈನಿಕನ ಕಿಡ್ನಾಪ್ ಆಗಿದೆ. ರಜೆ ಮೇಲೆ ಮನೆಗೆ ಬಂದಿದ್ದಂತ ಸೈನಿಕನ ಅಪಹರಣ ಆಗಿರುವಂತದ್ದು. ಹಾಗಾಗಿ ಮತ್ತೊಮ್ಮೆ ಉಗ್ರರು ಅಲ್ಲಿ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಇದ್ಯಾಕೋ ಕೊನೆ ಕಾಣುವಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಎಲ್ಲರಿಗೆ ಹುಡುಕಿ ಮುಹೂರ್ತ ಇಡುವಂಥದ್ದು ಬಹಳ ಹತ್ರ ಬರಬೇಕಾಗಿದೆ ಅಂತ ಒಂದು ಕೆಲಸಕ್ಕೆ ರಜೆ ಮೇಲೆ ಮನೆಗೆ ಬಂದಿದ್ದಂತ ಸೈನಿಕನನ್ನ ಅಪಹರಣ ಮಾಡಲಾಗಿದೆ. ಸೈನಿಕರು ಅಪಹರಣ ಮಾಡಿ ಈಗ ಆ ಸೈನಿಕನನ್ನ ಅಪಹರಣ ಮಾಡಿ ಇದೀಗ ಇರಿಸಲಾಗಿದೆ. ಕಾಶ್ಮೀರದ ಬುದ್ಗಾಮ್ನಲ್ಲಿ ಆಗಿರುವಂತಹ ಘಟನೆ ಇದು. ಉಗ್ರರಿಂದ ಯೋಧನ ಕಿಡ್ನಾಪ್ ಆಗಿದೆ. ಇದೀಗ ಮೊಹಮ್ಮದ್ ಯಾಸೀನ್ ಭಟ್ ಕಿಡ್ನಾಪ್ ಆದಂತಹ ಯೋಧ ಅಂತ ಗೊತ್ತಾಗಿದೆ. ಕಾಶ್ಮೀರದ ಬುದ್ಗಾಮ್ನಲ್ಲಿ ರಜೆಗೆ ಅಂತ ತೆರಳಿದಂತ ಯೋಧರನ್ನ ಇದೀಗ ಉಗ್ರರು ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಗಡಿಯಲ್ಲಿ ಮತ್ತೊಮ್ಮೆ ಉಗ್ರರ ಕಿತಾಪತಿ, ಮತ್ತೊಮ್ಮೆ ಅವರ ಅಟ್ಟಹಾಸ ಯಾವ ರೀತಿಯಾಗಿದೆ. ಎಷ್ಟೇ ಒಂದು ಸ್ಟ್ರೈಕ್ಗಳನ್ನ ಮಾಡಿದ್ರು ಕೂಡ ನಮ್ಮ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಉಡಾಫಿಯನ್ನ ತೋರಿಸ್ತಾ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಜಕ್ಲಿ ಯೂನಿಟ್ ನಲ್ಲಿ ಯಾಸೀನ್ ಭಟ್ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಮೊಹಮ್ಮದ್ ಯಾಸೀನ್ ಭಟ್ಗಾಗಿ ಈಗ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಏನಾಯ್ತು, ಎಲ್ಲಿಂದ ಕಿಡ್ನಾಪ್ ಆಗಿರುವುದು, ಜೊತೆಗೆ ಸದ್ಯಕ್ಕೆ ಎಲ್ಲಿ ಇರಿಸಿದ್ದಾರೆ ಉಗ್ರರು, ಇದರ ಬಗ್ಗೆ ತೀವ್ರವಾದಂತಹ ಶೋಧವನ್ನ ನಡೆಸಲಾಗ್ತಾ ಇದೆ. ಈಗ ಫೋಟೋದಲ್ಲಿ ನೀವು ನೋಡ್ತಾ ಇದ್ರಿ ಯಾಸೀನ್ ಈತ ರಜೆಗಾಗಿ ಮನೆಗೆ ಬಂದಿದ್ದಂಥದ್ದು ಯಾಸೀನ್ ಭಟ್. ನಂತರ ವಾಪಸ್ ಹೋಗ್ಬೇಕು ಅಂತ ಇರಬೇಕಾದ್ರೆ ಅದರೊಳಗಡೆ ಈಗ ಅಪಹರಣ ಆಗಿದೆ. ಕಾಶ್ಮೀರದ ಬುದ್ಗಾಮ್ನಿಂದ ಜಕ್ಲಿ ಯೂನಿಟ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಯಾಸೀನ್ ಭಟ್ನನ್ನ ಇದೀಗ ಉಗ್ರರು ಅಪಹರಿಸಿದ್ದಾರೆ. ಪೊಲೀಸರು ಸದ್ಯಕ್ಕೆ ಏನೇನು ಮಾಹಿತಿ ಲಭ್ಯವಾಗಿದೆ ಎಲ್ಲವನ್ನು ಕಲೆ ಹಾಕಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ದೆಹಲಿಯ ಪ್ರತಿನಿಧಿ ತರಣೇಶ್ ಬೂಕನ್ಕೆರೆ. ತರಣೇಶ್, ಇದೀಗ ಯಾಸೀನ್ ಭಟ್ನನ್ನ ಎಲ್ಲಿಂದ ಅಪಹರಣ ಮಾಡಲಾಯಿತು, ಯಾವಾಗ ಈ ವಿಷಯ ಗೊತ್ತಾಯ್ತು ಅಂತ? ಈಗ ನಿನ್ನೆ ರಾತ್ರಿನೇ ಸೈನಿಕ ಯಾಸೀನ್ ಭಟ್ ಅವರ ಅಪಹರಣ ಆಗಿದೆ. ಮತ್ತೆ ಈಗ ಯಾರು ಈ ಅಪಹರಣವನ್ನ ಮಾಡಿದರೆ ಅನ್ನುವುದರ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು ಸೇನೆ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದೆ, ತನಿಖೆಯನ್ನ ನಡೆಸಿದೆ. ಉಗ್ರ ಸಂಘಟನೆ ಈ ರೀತಿ ಕೆಲಸವನ್ನ ಮಾಡಿದ್ಯಾ ಅಥವಾ ಪಾಕ್ನ ಪ್ರತ್ಯೇಕವಾದಿಗಳು, ಕಾಶ್ಮೀರದ ಪ್ರತ್ಯೇಕವಾದಿಗಳು ಸೈನಿಕರನ್ನ ಅಪಹರಣ ಮಾಡಿದಾರ, ಮತ್ತೆ ಅವರ ಬೇಡಿಕೆ ಏನು? ಯಾಕಂದ್ರೆ ಈ ರೀತಿ ಕಿಡ್ನಾಪ್ ಮಾಡಿ ಅಪಹರಣ ಮಾಡಿ ಕೆಲವೊಂದು ಬೇಡಿಕೆಗಳನ್ನ ಇಡುವಂತದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಅವರ ಬೇಡಿಕೆಗಳೇನು ಅನ್ನುವಂಥದ್ರ ಬಗ್ಗೆ ಪತ್ತೆ ಹಚ್ಚುವ ಕಾರ್ಯ ನಡೀತಿದೆ. ಇನ್ನೂ ಕೂಡ ಮಾಧ್ಯಮಗಳಿಗೆ ಅಥವಾ ಹೊರಗಡೆಗೆ ಮಾಹಿತಿಗಳನ್ನ ನೀಡ್ತಿಲ್ಲ. ಅವರಿಗೆ ಒಂದಷ್ಟು ಸುಳಿವು ಸಿಕ್ಕಿದ್ರು ಕೂಡ, ಯಾಕಂದ್ರೆ ಯಾವ ಸಂಘಟನೆಯವರು ಮಾಡಿದ್ದಾರೆ, ಅವ್ರ ಬೇಡಿಕೆ ಏನು, ಎಲ್ಲಿ ಮಾಡಿದ್ರು, ಎಷ್ಟೊತ್ತಿಗೆ ಮಾಡಿದ್ರು ಅನ್ನುವಂತ ಮಾಹಿತಿಗಳನ್ನ ಇದ್ ಮಾಡ್ತಿಲ್ಲ. ಜೊತೆಗೆ ಅವರು ಈ ಯಾಸೀನ್ ಭಟ್ ಅವರನ್ನ ಕಿಡ್ನಾಪ್ ಮಾಡುವ ಮುಖಾಂತರ ಬೇರೆ ಏನನ್ನ ಪ್ರತಿಕಾರವನ್ನ ತೀರ್ಸ್ಕೊಳ್ಳಿಕ್ಕೆ ಹೊರಟಿದಾರ? ಭಾರತ ವೈಮಾನಿಕ ದಾಳಿಗೆ ಪ್ರತಿಕಾರ ತೀರ್ಸ್ಕೊಳ್ಳಿಕ್ಕೆ ಹೊರಟಿದಾರ ಅಥವಾ ಭಾರತ ಪದೇ ಪದೇ ನಾವು ಭಯೋತ್ಪಾದನಾ ನಿಗ್ರಹವನ್ನ ಮಾಡೇ ಮಾಡ್ತೀವಿ, ಈ ಭಯೋತ್ಪಾದನಾ ಕೃತ್ಯಗಳನ್ನ ಸಹಿಸಲ್ಲ ಅನ್ನುವಂತ ಎಚ್ಚರಿಕೆಯ ಮಾತುಗಳನ್ನ ಆಡ್ತಿರೋದ್ರಿಂದ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಏನ್ ಬೇಕಾದ್ರೂ ಮಾಡಬಲ್ಲವು ಅನ್ನುವಂತ ಸಂದೇಶ ರವಾನಿಸ್ಲಿಕ್ಕೋಸ್ಕರ ಇಂಥ ಕೃತ್ಯವನ್ನ ಸಂಘಟಿಸಿದ. ಫಾರ್ ಎಕ್ಸಾಂಪಲ್, ಮೊನ್ನೆ ಜಮ್ಮುವಿನ ಬಸ್ ನಿಲ್ದಾಣದಲ್ಲಿ ಗ್ರೆನೇಡ್ ಸ್ಫೋಟವನ್ನ ಮಾಡಲಾಗಿತ್ತು. ಈಗ ನಿನ್ನೆ ರಾತ್ರಿ ಸೈನಿಕರನ್ನ ಅಪಹರಣ ಮಾಡಲಾಗಿದೆ. ಸೊ ಈ ರೀತಿ ನಾವು ಕೂಡ ಪ್ರತಿದಾಳಿಯನ್ನ ಮಾಡಬಲ್ಲವು, ಪ್ರತಿಕಾರವನ್ನ ತೀರ್ಸ್ಕೊಳ್ಳಬಲ್ಲವು ಅನ್ನುವಂತ ಸಂದೇಶವನ್ನ ಸಾಮಕ್ಕೆ ಇಂಥ ಕೃತ್ಯ ಮಾಡಲಾಗಿದೆಯಾ ಅಥವಾ ಇದಕ್ಕೂ ಕೂಡ ಬೇರೆ ಏನಾದ್ರೂ ಬೇಡಿಕೆ ಇದೆಯಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗ್ಬೇಕು. ತೀವ್ರತರವಾದಂತಹ ಪರಿಶೀಲನೆ ನಡೀತಿದೆ. ಧನ್ಯವಾದ ಮಾಹಿತಿಗಾಗಿ.